ಅನುದಾನ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ಅಸಮಾಧಾನದ ಬಗ್ಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ಶಾಸಕರು ವ್ಯಕ್ತಪಡಿಸ್ತಾ ಇರುವಂಥ ಬಹಿರಂಗ ಅಭಿಪ್ರಾಯ ವಿಪಕ್ಷಕ್ಕೆ ಅಸ್ತ್ರವಾಗಬಾರದು ಅಂತ ಕಸರತ್ತು ಮಾಡ್ತಾ ಇದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಿರಿ ಅಂತ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈಗ ಶಾಸಕರನ್ನ ವಿಶ್ವಾಸಕ್ಕೆ ಪಡಿಬೇಕು ಅಂತಂದ್ರೆ ಅವ್ರು ಕೇಳಿದ್ದನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಇದೆಯಾ ಸರ್ಕಾರ? ಏನು ಅವ್ರದ್ದು ಪ್ಲಾನ್? ಹೆಂಗೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ? ಖಂಡಿತವಾಗಿಯೂ ರಕ್ಷತ್, ಅನುದಾನದ ವಿಚಾರ ಕುರಿತಂತೆ ಸ್ವಪಕ್ಷೀಯ ಶಾಸಕರೇ ಬಹಿರಂಗವಾದಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಈ ಶಾಸಕರ ಬಹಿರಂಗ ಹೇಳಿಕೆಗಳು ಸಹಜವಾಗಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿ ಈ ವಿಚಾರ ಕುರಿತಂತೆ ಅಂದರೆ ಅನುದಾನದ ವಿಚಾರಗಳ ಕುರಿತಂತೆ ಯಾವಾಗ ಶಾಸಕರು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೋ ಈ ವಿಚಾರಗಳ ಕುರಿತಂತೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಶಾಸಕರನ್ನ ಕನ್ವಿನ್ಸ್ ಮಾಡಬೇಕು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಪ್ರಮುಖವಾಗಿ ಅನುದಾನದ ವಿಚಾರದ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒತ್ತನ್ನು ನೀಡ್ತಾ ಇದೆ. ಇದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ವಿಚಾರ ಕುರಿತಂತೆ ಕೂಡ ಶಾಸಕರು ಬಹಿರಂಗವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳ ವಿಚಾರ ಕುರಿತಂತೆ ಯಾವುದೇ ಕಾರಣಕ್ಕೂ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗವಾಗಿ ಹೇಳ್ದಂತೆ ಹೈಕಮಾಂಡ್ ನಾಯಕರುಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆ ಶಾಸಕರ ಗಮನಕ್ಕೆ ತರಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅನುದಾನಗಳ ಹಂಚಿಕೆ ವಿಚಾರ ಕುರಿತಂತೆ ಸರ್ಕಾರನೂ ಕೂಡ ಈಗ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸಿಎಂ ಕೂಡ ಎಂಟ್ರಿ ಆಗಿದ್ದಾರೆ. ಖಂಡಿತವಾಗಿಯೂ ಕೂಡ ಪಕ್ಷದ ಶಾಸಕರಿಗೆ ಅನುದಾನ ನೀಡ್ತಕ್ಕಂಥ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಗಮನ ಹರಿಸ್ತಾರೆ. ಈ ವಿಚಾರ ಕುರಿತಂತೆ ತಾವು ಶಾಸಕರನ್ನ ಕನ್ವಿನ್ಸ್ ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡಿದ್ದಾರೆ. ಇದರ ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಧಿವೇಶನ ಇರ್ಬೋದು, ಜೊತೆಗೆ ಪ್ರತಿಪಕ್ಷಗಳು ಈ ವಿಚಾರ ಕುರಿತಂತೆ ತಮ್ಮ ಪಕ್ಷದ ಶಾಸಕರೇ ಅನುದಾನದ ವಿಚಾರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಇದಕ್ಕೆ ತಾವು ಅವಕಾಶವನ್ನ ಕೊಡಬಾರ್ದು. ಅನುದಾನದ ಹಂಚಿಕೆ ವಿಚಾರ ಕುರಿತಂತೆ ಸರ್ಕಾರ ಈ ವಿಚಾರ ಕುರಿತಂತೆ ಗಂಭೀರವಾದಂಥ ಗಮನವನ್ನು ಹರಿಸುತ್ತೆ. ಸದ್ಯ ಈಗ ಸಂಪನ್ಮೂಲ ಕ್ರೋಢೀಕರಣದತ್ತ ಸರ್ಕಾರ ಚಿತ್ತವನ್ನು ಹರಿಸಿದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಶಾಸಕರಿಗೂ ಕೂಡ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅನುದಾನ ಹಂಚಿಕೆಯನ್ನು ಸಮರ್ಪಕವಾಗಿ ಪೂರೈಕೆ ಮಾಡಲಾಗುತ್ತೆ. ಈ ವಿಚಾರ ಕುರಿತಂತೆ ಶಾಸಕರ ಜೊತೆ ಮಾತನಾಡಿ ಅವರ ವಿಶ್ವಾಸವನ್ನು ಗಳಿಸಿ ಎಂಬತಕ್ಕಂಥ ಸೂಚನೆಯನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಈಗ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.